ನಲ್ಲಿ ಸುಧಾರಣೆ ತರಬೇಕು ಅನ್ನೋ ಉದ್ದೇಶಗಳಿಂದ ಸಮಸ್ಯೆಗಳನ್ನ ಗುರುತಿಸಿ ಒಂದೊಂದೇ ಸಮಸ್ಯೆಗೆ ಪರಿಹಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಬಿಎ ವತಿಯಿಂದ ನಮ್ಮ ಅಧಿಕಾರಿಗಳು ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸು ಸೇರಿ ಸಾಕಷ್ಟು ಸುಧಾರಣೆ ಕ್ರಮಗಳನ್ನ ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈ ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನ್ ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ವಾರಗಟ್ಲೆ ಗಾಡಿಗಳನ್ನ ತಿಂಗಳುಗಟ್ಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದ್ರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಲೆ ವಾಹನಗಳನ್ನ ಬಿಟ್ಬಿಟ್ಟು ಅದರಿಂದ ಆಗುವಂತ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ತರ ಎಲ್ಲಂದ್ರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ ಅನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನ ಯಾರು ರಸ್ತೆಗಳಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ, ಬೀಡಾಡಿ ವಾಹನಗಳಿದಾವೆ, ಅಂಥವುಗಳನ್ನ ಗುರುತಿಸಿ ಅವುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ 1 ವಾರ ನೋಟಿಸ್ ಅನ್ನ ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನ ಅವರು ವಶಕ್ಕೆ ತಗೊಳ್ಬಹುದು ಮಾಲೀಕರು. ಆದ್ರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೈಮ್ ಮಾಡಿಲ್ಲ, ಅಂತ ವಾಹನಗಳನ್ನ ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನ ಸಾಗಾಣಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನ ಸಾಗಾಣಿಕೆ ಮಾಡಿ ನಾವು ನಮ್ಮ ಜಿಬಿಎ ಜಾಗದಲ್ಲಿ ಅದನ್ನ ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನ ಪೇಪರ್ ಅಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನ ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು. ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನ ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು. ಇವತ್ತು 1 ದಿನಕ್ಕೆ 2 ದಿನಕ್ಕೆ ನಿಲ್ಸಿದ್ರೆ ನಮ್ದೇನ್ ತಕರಾರಿಲ್ಲ. ನಿಮ್ ಮನೆ ಹತ್ರ ರಾತ್ರಿ ನಿಲ್ಸಿದ್ರು ಅದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಆದ್ರೆ ವಾರಗಟ್ಲೆ ಮೂವೇ ಮಾಡದೆ ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ, ರಸ್ತೆ ಅತಿಕ್ರಮಣ ಮಾಡಿ ನಿಲ್ಸಿದ್ರೆ ಅವುಗಳನ್ನ ನಾವು ಕಾರ್ಯಾಚರಣೆ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿವರೆಗೂ ನಮ್ಗೆ ಟ್ರಾಫಿಕ್ ಪೊಲೀಸ್ನವರು 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ, 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಂ ಅಂತ ಒಂದು ಆಪ್ ಇದೆ. ಆಪ್ ಮುಖಾಂತರ ಎಲ್ಲಾದ್ರೂ ಅನಾಥ ವಾಹನ ಬೀಡಾಡಿ ವಾಹನ ಇದ್ರೆ ಅದನ್ನ ನಮ್ಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದಾವೆ ಅಂತ ಸಾರ್ವಜನಿಕರು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅಸ್ತ್ರಂ ಆಪ್ ಮುಖಾಂತರ. ಎರಡೂ ಸೇರಿಸಿದ್ರೆ ಒಟ್ಟಾರೆ ಇಲ್ಲಿಯವರೆಗೆ ಕಳೆದ ಒಂದು 15 ದಿನಗಳಿಂದ ನಾವು ಇದನ್ನ ಗಮನ ಇಟ್ಟು ಮಾಡ್ತಾ ಇದ್ದೇವೆ. 4249 ಬೀಡಾಡಿ ವಾಹನಗಳು ಇದಾವೆ ಅಂತ ನಾವು ಗುರುತಿಸಿದ್ದೇವೆ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಇರಬಹುದು. ಇವತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅಸ್ತ್ರಂ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆಪ್ ನ ಮುಖಾಂತರ ತಾವು ಇಂಥ ಅನಾಥ ವಾಹನಗಳನ್ನ ರಿಪೋರ್ಟ್ ಮಾಡಿದ್ರೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಅನಾಥ ವಾಹನ ಅಂತ ಕಂಡು ಬಂದ್ರೆ ಅದಕ್ಕೂ ನೋಟಿಸ್ ಅಂಟಿಸ್ತೀವಿ. ಮುಂದಿನ ದಿನ ಅವುಗಳನ್ನು ತೆರವು ಮಾಡ್ತೇವೆ. ನಾನು ಇದರ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಸ್ವತ್ತು ರಸ್ತೆ ಮತ್ತು ಫುಟ್ಪಾತ್ ಇದನ್ನ ಗೌರವಿಸೋದನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಆ ಸಾರ್ವಜನಿಕರ ಆಸ್ತಿಗಳನ್ನ ಅತಿಕ್ರಮಣ ಮಾಡಿದ್ರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇವೆಲ್ಲ ಟ್ರಾಫಿಕ್ ಪೊಲೀಸು ಸಾರ್ವಜನಿಕರು ರಿಪೋರ್ಟ್ ಮಾಡಿರೋದ್ರ ಪೈಕಿ
ಇಲ್ಲಿವರೆಗೆ 1034 ವಾಹನಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸಿದೀವಿ. ಕಳೆದ ಒಂದು ವಾರದಿಂದ ಸ್ಟಿಕ್ಕರ್ ನೋಟಿಸ್ ಅಂಟಿಸಿದ್ದೇವೆ. ಅದರಲ್ಲಿ 72 ಜನ ಬಂದು ವಾಪಸ್ಸು ವೆಹಿಕಲ್ ಅನ್ನ ತಗೊಂಡಿದ್ದಾರೆ. ಇನ್ನ 1000 ಜನ ತಗೊಂಡಿಲ್ಲ. ಅವ್ರದ್ದು ನಾವು ನೋಟಿಸ್ ಅಂಟಿಸಿ 7 ದಿನ ಅಲ್ಲ, ಒಂದು ಎಕ್ಸ್ಟ್ರಾ 8 ದಿನ ಕೊಟ್ಟು 8 ದಿನದ ನಂತರ ಇವತ್ತು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ದಿನನಿತ್ಯ ಇನ್ನು ಮೇಲೆ ಯಾರ್ಯಾರ್ದು 8 ದಿನ 9 ದಿನ ಆಗುತ್ತೆ ಅಂತ ವಾಹನಗಳನ್ನ ನಾವು ತೆರವು ಮಾಡಿ ಸಿಟಿಯನ್ನ ಒಂಥರ ಈ ಗಲೀಜು ವಾಹನಗಳು ಗುಜರಿ ನೋಡೋದಕ್ಕೆ ಗುಜರಿ ತರ ಆಗ್ಬಾರ್ದು, ಸಿಟಿನೂ ಗುಜರಿ ಆಗ್ಬಾರ್ದು. ಅದು ಅವ್ರು ಯಾರಾದ್ರೂ ಗುಜರಿ ಬಿಸ್ನೆಸ್ ಮಾಡೋಂಗಿದ್ರೆ ಅಲ್ಲಿಗೆ ಹೋಗಿ ಕೊಡಿ. ನೀವು ಬೇಡ ಅಂತ ಹೇಳಿದ್ರೆ ಅದನ್ನ ಯಾರಿಗಾದ್ರೂ ಗುಜರಿವರೆಗೆ ಮಾರಾಟ ಮಾಡಿ. ರೋಡ್ ಮೇಲೆ ತಂದು ಬಿಸಾಕ್ಬಿಟ್ಟು ರಸ್ತೆಯನ್ನ ಗುಜರಿ ಮಾಡೋದಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈ ರೀತಿ ಮಾಡಿದಾಗ. ಹಾಗಾಗಿ ಇವತ್ತಿಂದ ನಾವು ವಾಹನಗಳನ್ನ ಇಲ್ಲಿಂದ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆಯನ್ನ ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದನ್ನ ಜಿಬಿ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವರ ಸಹಯೋಗದಲ್ಲಿ ಇದನ್ನ ಮುಂದುವರಿಸ್ತೇವೆ. ಬೆಂಗಳೂರಿನಲ್ಲಿ ಸುಧಾರಣೆ ಕ್ರಮಗಳಲ್ಲಿ ಇದು ಕೂಡ ಒಂದು ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ. ಒಂದಾದ್ಮೇಲೆ ಒಂದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿದಾವೆ, ಅವುಗಳ ಕಡೆಗೂ ಕೂಡ ಖಂಡಿತವಾಗಿ ಗಮನ ಕೊಡ್ತೇವೆ. ಆದ್ರೆ ಜನನೂ ಸಹಕಾರ ಕೊಡ್ಬೇಕು. ಈ ರೀತಿಯಾಗಿ ವಾಹನಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಡೋದು ರೋಡ್ ಮೇಲೆ, ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಏನೋ ದ್ವಂದ್ವ ಆಗುತ್ತೆ, ಅದು ಹಿಪಾಕ್ರಸಿ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಜನಗಳು ಸಹಕಾರ ಕೊಡಬೇಕು. ಈ ರೀತಿ ರಸ್ತೆಗಳಲ್ಲಿ ವಾಹನಗಳನ್ನ ಅನಾಥವಾಗಿ ಬಿಸಾಡೋದನ್ನ ನಿಲ್ಲಿಸಿ ನಿಮ್ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ಗುಜರಿವರೆಗೆ ಮಾರಾಟ ಮಾಡಿ. ರೋಡು ಫುಟ್ಪಾತ್ ಜನಗಳಿಗೆ ಸೇರಿದ್ದು, ಅದನ್ನ ಅತಿಕ್ರಮಣ ಮಾಡಬೇಡಿ. ಆ ತರ ನಿಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ ಇದ್ರೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆಪ್ ಮುಖಾಂತರ ದಯವಿಟ್ಟು ರಿಪೋರ್ಟ್ ಮಾಡಿ, ಅದನ್ನ ವೆರಿಫಿಕೇಶನ್ ಮಾಡಿ, ಅಲ್ಲೂ ಕೂಡ ನಾವು ಈ ಕ್ರಮ ತೆಗೆದುಕೊಳ್ತೇವೆ.